ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನೀಸ್ ಕ್ಯಾಲರಿ ಆ್ಯಂಡ್ ಆಲ್ಸೋ ವೆಲ್ಕಮ್ ಟು ದ 6th ವೀಕ್ ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ಮಾರ್ನಿಂಗ್ ಲೆಮನ್ ಆ್ಯಂಡ್ ಹನಿ ವಿತ್ ವಾರ್ಮ್ ವಾಟರ್, ಆಮೇಲೆ ಒಂದು ಗ್ಲಾಸ್ ರಾಗಿ ಮಾಲ್ಟ್, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆ್ಯಪಲ್. ಅದಾದಮೇಲೆ ಒಂದು ಸ್ವಲ್ಪ ಹೊಟ್ಟೆ ಹಸಿತಿತ್ತು ಆ್ಯಂಡ್ ಇವತ್ತು ನಾವು ಹೊರಗೆ ಬೇರೆ ಹೋಗಬೇಕಿತ್ತು, ಅದಕ್ಕೆ ಇಡ್ಲಿ, ಚಟ್ನಿ ಮತ್ತು ವಡೆ. ಇವತ್ತು ನನ್ನ ಫ್ರೆಂಡ್ ಗೀತಾ ಮದುವೆ ಇತ್ತು, ಸೊ ಮದುವೆ ಅಟೆಂಡ್ ಮಾಡಿ ನಾವು ಹೊರಗಡೆ ಊಟಕ್ಕೆ ಹೋಗಿದ್ವಿ. ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಇಸ್ ಅ ಮಸ್ಟ್ ಅಲ್ವಾ. ಆ್ಯಕ್ಚುಲಿ ಇವತ್ತು ಡಿಟಾಕ್ಸ್ ಸಂಡೇ, ಬಟ್ ಡಿಟಾಕ್ಸ್ನ ಟ್ಯೂಸ್ಡೇಗೆ ಪೋಸ್ಟ್ಪೋನ್ ಮಾಡಿ ಇವತ್ತು ನಾನ್ ವೆಜ್ ತಿಂತಾಯಿದ್ದೀನಿ. ನಾನು ಏನೇ ತಿಂದರೂ ಎಲ್ಲನೂ ಸ್ವಲ್ಪನೇ ತಿಂದೆ. ಇದು ಮನೆಗೆ ಬಂದು ಯಾವುದೇ ರೀತಿ ಶುಗರ್ ಯೂಸ್ ಮಾಡಿದೆ, ಓನ್ಲಿ ಹನಿ ಹಾಕಿ ಫ್ರೆಶ್ ವಾಟರ್ಮೆಲನ್ ಮೊಹಿಟೋ ಮಾಡಿದ್ದೆ, ಅದನ್ನು ಕುಡಿದೆ. ಡಿನ್ನರ್ಗೆ ಸ್ನೋ ಫಂಗಸ್ ಸೂಪ್ ಮತ್ತು ಈರುಳ್ಳಿ ಎಲ್ಲ ಹಾಕಿ ಆಮ್ಲೆಟ್ ಮಾಡಿದ್ದೆ. ಸ್ವಲ್ಪ ವೆಜ್ಜೀಸ್ ಕುಕ್ ಮಾಡಿದ್ದೆ, ಅದು ಅನ್ನಕ್ಕೆ ಚಿಕನ್ ಸಾಂಬಾರು ಹಾಕ್ಕೊಂಡು ತಿಂದೆ. ಈವ್ನಿಂಗ್ ನಾನು, ಕೋಕೋ, ವೀರು, ಮಿಲ್ಕಿ ಎಲ್ಲರೂ ವಾಕಿಂಗ್ ಹೋದ್ವಿ. ವಾಕಿಂಗ್ ಹೋಗೋಣ. ವಾಕಿಂಗ್ ಚಿನ್ನಮರಿ, ವಾಕಿಂಗ್. ಬಂಗಾರಮ್ಮ ಆನ್, ಬಂಗಾರಮ್ಮ ಹಾಕೋದು. ಇವಳಿಗೆ ಸಖತ್ ಕಷ್ಟ, ಇವಳು ಹಾಕ್ಸ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಪ್ರೀವಿಯಸ್ ವೀಕ್ ಸ್ಯಾಟರ್ಡೇ ನಾನು ವರ್ಕೌಟ್ ಮಾಡಿದೆ, ಅದನ್ನು ಮೆನ್ಷನ್ ಮಾಡಿಲ್ಲ ನಾನು ಲಾಸ್ಟ್ ವೀಕ್ ವಿಡಿಯೋದಲ್ಲಿ. 5 ವೇರಿಯೇಷನ್ಸ್ ಫಾರ್ ಆರ್ಮ್ಸ್ ಆ್ಯಂಡ್ 5 ವೇರಿಯೇಷನ್ಸ್ ಫಾರ್ ಕೋರ್. ಈಚ್ ವೇರಿಯೇಷನ್ಸ್ 3 ಸೆಟ್ಸ್ ಮಾಡಿದೆ. ಇವತ್ತು 4000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ. ಲಾಸ್ಟಲ್ಲಿ ಗ್ರೀನ್ ಟೀ ಕುಡಿದು ಡೇನ ಎಂಡ್ ಮಾಡಿದೆ. ದಿಸ್ ಇಸ್ ಟುಡೇಸ್ ಫುಡ್ ಚಾರ್ಟ್. ಇವತ್ತು ಮಂಡೇ. ಮಾರ್ನಿಂಗ್ ಹನಿ ಲೆಮನ್ ವಿತ್ ವಾರ್ಮ್ ವಾಟರ್, ತಿಂಡಿಗೆ ಸ್ವಲ್ಪ ವಾಟರ್ಮೆಲನ್ ಆ್ಯಂಡ್ ಒಗ್ಗರಣೆ ಮೊಸರನ್ನ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆ್ಯಪಲ್. ಲಂಚ್ಗೆ ನಾನು ರಾಗಿ ದೋಸೆ ಮಾಡ್ಕೊಂಡಿದ್ದೆ, 3 ರಾಗಿ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ. ನನಗೆ ದೋಸೆ ಮೆತ್ತಗಿರೋದಕ್ಕಿಂತ ಕ್ರಿಸ್ಪಿ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ, ಸೊ ರೋಸ್ಟ್ ಚೆನ್ನಾಗಿ ಮಾಡಿ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೊಹಿಟೋ ಕುಡಿದೆ. ಡಿನ್ನರ್ಗಿಂತ ಮುಂಚೆ ಸ್ನೋ ಫಂಗಸ್ ಸೂಪ್ ತೊಗೊಂಡೆ. ಡಿನ್ನರ್ಗೆ 2.5 ರಾಗಿ ದೋಸೆ ಜೊತೆಗೆ ಸ್ವೀಟ್ ಪೊಟೆಟೊ, 2 ಬಾಯ್ಲ್ಡ್ ಎಗ್ಸ್ ವಿತ್ ಆಲೂ ಪಲ್ಯ. ಆಮೇಲೆ ಒಂದು ಸ್ವಲ್ಪ ಮಖಾನ ತಿಂದು ಗ್ರೀನ್ ಟೀ ಕುಡಿದೆ, ಚ್ಯವನ್ಪ್ರಾಶ್ ತಿಂದೆ. ಇವತ್ತು ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇತ್ತು, ಅದಕ್ಕೆ ಮನೆ ಒಳಗಡೆ 3K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ ಫುಡ್ ಚಾರ್ಟ್. ಇವತ್ತು ಟ್ಯೂಸ್ಡೇ. ಮಾರ್ನಿಂಗ್ ಆ್ಯಸ್ ಯೂಶುವಲ್ ಲೆಮನ್ ಆ್ಯಂಡ್ ಹನಿ ವಿತ್ ವಾರ್ಮ್ ವಾಟರ್. ತಿಂಡಿ ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತುಬಿಟ್ಟಿದ್ದೆ. ಆಲೂಗೆಡ್ಡೆ ಪಲ್ಯ ಜೊತೆ 2 ಗೋಧಿ ದೋಸೆ ತಿಂದೆ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ವಾಟರ್ಮೆಲನ್. ವಾಟರ್ಮೆಲನ್ಗೆ ನಾನು ಪೆಪ್ಪರ್ ಆ್ಯಂಡ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ, ಜೊತೆಗೆ ಲೆಮನ್ನ ಹಿಂಡ್ಕೊಂಡಿದ್ದೀನಿ. ನಾನು ಫ್ರೂಟ್ಸ್ನ ನಾರ್ಮಲಿ ಪ್ಲೇನಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ, ಯಾವುದೇ ಫ್ರೂಟ್ಸ್ ಆದರೂ. ಬಟ್ ಲೆಮನ್ ಹಿಂಡೋದ್ರಿಂದ ಶುಗರ್ ಸ್ಪೈಕ್ನ ರಿಡ್ಯೂಸ್ ಮಾಡ್ಬೋದಂತೆ, ಅದಕ್ಕೆ ಈ ಸ್ಟೆಪ್ ಮಾಡಿದೆ. ಈ ಕಡೆ ಮಕ್ಕಳಿಗೆ ಪ್ಲೇನ್ ವಾಟರ್ಮೆಲನ್. ಲಂಚ್ಗೆ ಮಟನ್ ಚಾಪ್ಸ್ ಮಾಡಿದ್ದೆ. ನಮ್ಮ ಮನೇಲಿ ಮಟನ್ ಚಾಪ್ಸ್ ಎಲ್ರಿಗೂ ತುಂಬ ಇಷ್ಟ, ಸೊ ಅದ್ರ ಜೊತೆ ಮುದ್ದೆ ತಿಂದೆ. ನನ್ನ ಮಗು ನೋಡಿ ಇಲ್ಲಿ ಚಳಿಗೆ ಮಲಗಿರೋದು. ಇವತ್ತು ವರ್ಕೌಟ್ ಸೆಷನ್ ಇತ್ತು. ಬಿಕಾಸ್ ಆಫ್ ದಿಸ್ ವೆದರ್ ನನಗೆ ವರ್ಕೌಟ್ ಮಾಡೋದು ತುಂಬ ಕಷ್ಟ ಆಯಿತು, ಬಟ್ ಹೇಗೋ ಕಂಪ್ಲೀಟ್ ಮಾಡಿದೆ. ವರ್ಕೌಟ್ ಮುಗಿದ್ಮೇಲೆ 1 ಗ್ಲಾಸ್ ಗ್ರೀನ್ ಟೀ ಕುಡಿದೆ. ಡಿನ್ನರ್ಗೆ ಸೇಮ್ ಮಟನ್ ಚಾಪ್ಸ್ ಜೊತೆಗೆ 150 ಗ್ರಾಮ್ಸ್ ಆಫ್ ರೈಸ್, ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್. ಆಮೇಲೆ ಚ್ಯವನ್ಪ್ರಾಶ್ ತಿಂದು ಗ್ರೀನ್ ಟೀ ಕುಡಿದು ಡೇನ ಎಂಡ್ ಮಾಡಿದೆ. ಇದು ಇವತ್ತಿನ ಫುಡ್ ಚಾರ್ಟ್. ಇವತ್ತು ವೆನ್ಸ್ಡೇ. ಮಾರ್ನಿಂಗ್ ಹನಿ ಆ್ಯಂಡ್ ಲೆಮನ್ ವಿತ್ ವಾರ್ಮ್ ವಾಟರ್. ಬ್ರೇಕ್ಫಾಸ್ಟ್ಗೆ 3 ಫುಲ್ಕಾಸ್ ಜೊತೆಗೆ ಮಟನ್ ಚಾಪ್ಸ್ ಇತ್ತು, ಅದು ಮತ್ತು 3 ಪೀಸಸ್ ಆಫ್ ಮಟನ್. ಆ್ಯಂಡ್ ಐ ಟುಕ್ ವಾಟರ್ಮೆಲನ್ ಆ್ಯಸ್ ಅ ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ಲಂಚ್ಗೆ ಐ ಏಟ್ 150 ಗ್ರಾಮ್ಸ್ ಆಫ್ ರೈಸ್ ವಿತ್ ಮಟನ್ ಸಾಂಬಾರ್, 1 ಮಟನ್ ಪೀಸ್ ಹಾಕ್ಕೊಂಡಿದ್ದೆ, 1 ಬಾಯ್ಲ್ಡ್ ಎಗ್ ವಿತ್ ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್. ನಾನು ಈ ವೀಕ್ ಕೂಡ ಲಾಸ್ಟ್ ವೀಕ್ ವರ್ಕೌಟ್ ರುಟೀನ್ನೇ ಫಾಲೋ ಮಾಡ್ತಿದ್ದೀನಿ. ಸೊ ಇವತ್ತು ವೆನ್ಸ್ಡೇ ಆಗಿರೋದ್ರಿಂದ ಕೋರ್ ಸ್ಟ್ರೆಂಥನಿಂಗಿಗೆ 3 ಎಕ್ಸಸೈಸಸ್ ನಾನು ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಸೇಮ್ ಎಕ್ಸಸೈಸಸ್ನ 3 ಸೆಟ್ಸ್ ಮಾಡಿದೆ. ವರ್ಕೌಟ್ ಮುಗಿಸಿ ಬ್ಲೂ ಟೀ ಕುಡಿದು ಗ್ವಾವಾ ತಿಂದೆ. ಡಿನ್ನರ್ಗೆ 3 ಫುಲ್ಕಾಸ್ ಜೊತೆಗೆ 1 ಬಾಯ್ಲ್ಡ್ ಎಗ್, ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್, ಮಟನ್ ಚಾಪ್ಸ್ ಜೊತೆ ತಿಂದೆ. ಅದಾದಮೇಲೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅಂತ ಮನೆ ಒಳಗಡೆ 4000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಗ್ರೀನ್ ಟೀ ಕುಡಿದು ಡೇನ ಎಂಡ್ ಮಾಡಿದೆ. ಇದು ಇವತ್ತಿನ ಫುಡ್ ಚಾರ್ಟ್. ಇವತ್ತು ಥರ್ಸ್ಡೇ. ಮಾರ್ನಿಂಗ್ ಲೆಮನ್ ಆ್ಯಂಡ್ ಹನಿ ವಿತ್ ವಾರ್ಮ್ ವಾಟರ್. ಬ್ರೇಕ್ಫಾಸ್ಟ್ಗೆ 2 ಫುಲ್ಕಾ ಜೊತೆಗೆ ಮೊಟ್ಟೆ ಬುರ್ಜಿ, 2 ಮೊಟ್ಟೆ ಹಾಕಿ ಮಾಡಿದ್ದೆ. ಮಿಡ್ ಮಾರ್ನಿಂಗ್ ಅಂಬ್ಲಿ ಮಾಡ್ಕೊಂಡಿದ್ದೆ.
ಲಂಚ್ಗೆ 150 ಗ್ರಾಮ್ಸ್ ರೈಸ್ ಜೊತೆ ಬಿಸಿ ಬಿಸಿ ಪಾಲಕ್ ಹಾಕಿ ಮಾಡಿರೋ ಬೇಳೆ ಸಾರು, ಸ್ವಲ್ಪ ಮೊಸರು ಪ್ರೋಟೀನ್ಗೆ, ಮತ್ತು ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್. ಸ್ವಲ್ಪ ಹೊತ್ತಾದಮೇಲೆ ಗ್ರೀನ್ ಟೀ ಕುಡಿದೆ. ಆಮೇಲೆ ಮಲ್ಬರಿ ಆ್ಯಂಡ್ ಲಿಚ್ಚಿ ತಿಂದೆ. ಇವತ್ತು ಆ್ಯಕ್ಚುಲಿ ವರ್ಕೌಟ್ ಸೆಷನ್ ಇತ್ತು, ಬಟ್ ನನ್ನ ಟ್ರೈನರ್ ಮನೇಲಿ ಹೋಮ ಆಯ್ತಂತೆ. ಸೊ ಫಾರ್ ದ್ಯಾಟ್ ರೀಸನ್ ಶಿ ಕುಡಂಟ್ ಟೇಕ್ ಮೈ ಸೆಷನ್. ಫಸ್ಟೇ ನನಗೆ ಇನ್ಫಾರ್ಮ್ ಮಾಡಿದರು. ಆಮೇಲೆ ಸ್ವಲ್ಪ ಮಖಾನ. ಡಿನ್ನರ್ಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಜೊತೆಗೆ ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್, 150 ಗ್ರಾಮ್ಸ್ ರೈಸ್ ಜೊತೆ ದಾಲ್ ಸಾಂಬಾರ್. ದಾಲ್ ಸಾಂಬಾರ್ ರೆಸಿಪಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ಫೈಂಡ್ ಇಟ್ ಅಂಡರ್ ಮಿನಿ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ರೆಸಿಪೀಸ್. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇತ್ತು, ಅದಕ್ಕೆ ಮನೆ ಒಳಗಡೆನೇ 4K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಹಾಗೆ ಇವತ್ತು ವರ್ಕೌಟ್ ಸೆಷನ್ ಮಿಸ್ ಆಗಿದ್ದರಿಂದ ಬೇಸಿಕ್ ಎಕ್ಸಸೈಸಸ್ ಮಾಡಿದೆ. ಬಿಫೋರ್ ಗೋಯಿಂಗ್ ಟು ಬೆಡ್ 1 ಕಪ್ ಗ್ರೀನ್ ಟೀ ಕುಡಿದೆ. ಆ್ಯಂಡ್ ದ್ಯಾಟ್ಸ್ ಟುಡೇಸ್ ಫುಡ್ ಚಾರ್ಟ್. ಈ ವೀಕ್ ನಾನು ಡಿಟಾಕ್ಸ್ ಡಯಟ್ ಮಾಡಲೇ ಇಲ್ಲ. ನನ್ನ ಡಯಟಿಷಿಯನ್ ಹೇಳಿದ್ರು 8 to 10 ಡೇಸ್ ಒನ್ಸ್ ಮಾಡಿದ್ರೆ ಸಾಕು. ಸೊ ಈ ವೀಕ್ ಬೇಡ, ನೆಕ್ಸ್ಟ್ ಸಂಡೇ ಮಾಡಿ ಅಂತ. ಇವತ್ತು ಫ್ರೈಡೇ. ಇವತ್ತು ಬೆಳಗ್ಗೆ ಪಕ್ಷಿಗಳ ಸೌಂಡ್ ಕೇಳಿಕೊಂಡು ವಾರ್ಮ್ ವಾಟರ್ ಜೊತೆ ಹನಿ ಆ್ಯಂಡ್ ಲೆಮನ್ ಕುಡಿತಾ ಸ್ವಲ್ಪ ಹೊತ್ತು ಬುಕ್ ಓದಿದೆ. ಬ್ರೇಕ್ಫಾಸ್ಟ್ಗೆ 2 ಬಾಯ್ಲ್ಡ್ ಎಗ್ಸ್, ಅದಕ್ಕೆ ಉಪ್ಪು, ಮೆಣಸು, ಅರಿಶಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ರಾಗಿ ಮಾಲ್ಟ್, ಕ್ಯೂಕಂಬರ್ ಆ್ಯಂಡ್ ಕ್ಯಾರೆಟ್. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಮಲ್ಬೆರಿ ಆ್ಯಂಡ್ ಲಿಚ್ಚಿ. ಇವತ್ತು ನಾನು ನನ್ನ ಕಿಂಡಲ್ಗೆ ಕ್ರೋಶೆ ಮಾಡ್ತಾಯಿದ್ದೀನಿ ಕೇಸ್ನ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕ್ರೋಶೆ ಮಾಡ್ತಾಯಿದ್ದೀನಿ ಇವತ್ತು ಕಿಂಡಲ್ಗೋಸ್ಕರ ಕೇಸ್ ಮಾಡ್ತಾಯಿದ್ದೀನಿ. ಸೊ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಲಿಚ್ಚಿ ಆ್ಯಂಡ್ ಮಲ್ಬೆರಿ. ಇದು ಲಿಚ್ಚಿ, ಇದು ಮಲ್ಬೆರಿ. ಲಂಚ್ಗೆ ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ಮಖಾನ, ಮುದ್ದೆ ಜೊತೆ ಬೇಯಿಸಿರೋ ಮೊಟ್ಟೆ, ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್, ಬೇಳೆ ಸಾರು. ಇವತ್ತು ವರ್ಕೌಟ್ ಇತ್ತು. ಮೇ ಬಿ ವೆದರ್ಗೆ ಅನಿಸುತ್ತೆ ನನಗೆ ತುಂಬ ಕಷ್ಟ ಆಗ್ತಿದೆ ವರ್ಕೌಟ್ ಮಾಡೋದಕ್ಕೆ. ಬಾಡಿ ಬೆಂಡೇ ಆಗ್ತಾಯಿಲ್ಲ. ಹೇಗೋ ಕಷ್ಟಪಟ್ಟು ಇವತ್ತಿನ ವರ್ಕೌಟ್ ಮುಗಿಸ್ದೆ. ಇವತ್ತು ಸ್ವಲ್ಪ ನಾರ್ಮಲಾಗೇ ಮಾಡಿಸಿದ್ರು. ಆ್ಯಕ್ಚುಲಿ ಹೆವಿ ವರ್ಕೌಟ್ನ ಪ್ಲ್ಯಾನ್ ಮಾಡಿದ್ರಂತೆ, ಬಟ್ ನನಗೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸುಲಭವಾಗಿರುವಂಥ ಎಕ್ಸಸೈಸೇ ಮಾಡಿಸಿದ್ರು. ಸೊ 4 ಎಕ್ಸಸೈಸಸ್ 3 ಸೆಟ್ಸ್ ಮಾಡಿದೆ. ಆಮೇಲೆ ಪ್ಲ್ಯಾಂಕ್ ಮಾಡಿದೆ ಲಾಸ್ಟಲ್ಲಿ 1 ಮಿನಿಟ್ 2 ಸೆಟ್ಸ್ ಆ್ಯಂಡ್ ಪುಷಪ್ಸ್ ಮಾಡಿದೆ. 10 ಪುಷಪ್ಸ್ 3 ಸೆಟ್ಸ್. ಸೊ ಇವತ್ತಿನ ವರ್ಕೌಟ್ ಸೆಷನ್ ಆಗಿತ್ತು. ಆ್ಯಂಡ್ ನಾನು ಇವತ್ತು ಆಫ್ಟರ್ ಲಾಂಗ್ ಟೈಮ್ ಕ್ರೋಶೆ ಮಾಡ್ತಾಯಿದ್ದೀನಿ. ನನ್ನ ಕಿಂಡಲ್ಗೆ ಕವರ್ ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ಬೀನ್ ಟೂ ಲಾಂಗ್ ನಾನು ಕ್ರೋಶೆ ಮಾಡಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಕ್ರೋಶೆ ಮಾಡ್ತಾಯಿದ್ದೀನಿ ಇವಾಗ. ಲುಕ್ ಸೋ ಬ್ರೈಟ್ ಆ್ಯಂಡ್ ಎಲಿಗೆಂಟ್, ಜಸ್ಟ್ ಲೈಕ್ ಮೀ. ಇವತ್ತು ಅಮಾವಾಸ್ಯೆ ಅಂತೆ. ನಾನು ಗೊತ್ತಿಲ್ಲದೆ ಮೊಟ್ಟೆ ತಿಂದ್ಬಿಟ್ಟೆ. ನನಗೆ ಆಮೇಲೆ ಗೊತ್ತಾಯಿತು ಅಮಾವಾಸ್ಯೆ ಅಂತ. ಸೊ ಐ ಥಿಂಕ್ ಡಿನ್ನರ್ಗೆ ಐ ವಿಲ್ ಮೇಕ್ ಪನ್ನೀರ್. ವರ್ಕೌಟ್ ಆದಮೇಲೆ ಒಂದು ಗ್ರೀನ್ ಟೀ ಕುಡಿದೆ. ಡಿನ್ನರ್ಗೆ ಇವತ್ತು ಅನ್ನ, ಸಾರು, ಮೊಸರು ಜೊತೆಗೆ ಪನ್ನೀರ್ನ ಉಪ್ಪು, ಖಾರ, ಮೆಣಸು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡಿದ್ದೀನಿ. ಕ್ಯಾರೆಟ್ ಆ್ಯಂಡ್ ಕ್ಯೂಕಂಬರ್. ಈವ್ನಿಂಗ್ ಸ್ನ್ಯಾಕ್ಸ್ ರಾಗಿ ಚಿಪ್ಸ್ ತಿಂದೆ. ದಿಸ್ ಈಸ್ ಹೈ ಇನ್ ಫೈಬರ್ ಆ್ಯಂಡ್ ರಿಚ್ ಇನ್ ಪ್ರೋಟೀನ್, ಆಲ್ಸೋ ಟೇಸ್ಟಿ. ಆ್ಯಂಡ್ ಐ ಎಂಡೆಡ್ ಮೈ ಡೇ ವಿತ್ ಅ ಗ್ರೀನ್ ಟೀ. ಸೊ ದಿಸ್ ಈಸ್ ಮೈ ಟುಡೇಸ್ ಫುಡ್ ಚಾರ್ಟ್. ಇವತ್ತು ಸ್ಯಾಟರ್ಡೆ. ನಾನಿವತ್ತು ನನ್ನ ವೆಯ್ಟ್ ಎಷ್ಟು ಅಂತ ಚೆಕ್ ಮಾಡಿದೆ. ವೆಯ್ಟ್ ಪ್ರಾಪರ್ 48 ಆಗಿದೆ. ಸೊ ಟೋಟಲ್ 2 kilos ರೆಡ್ಯೂಸ್ ಆಗಿದ್ದೀನಿ. ಮಾರ್ನಿಂಗ್ ಲೆಮನ್ ಆ್ಯಂಡ್ ಹನಿ ವಿತ್ ವಾರ್ಮ್ ವಾಟರ್, ಆಮೇಲೆ ರಾಗಿ ಮಾಲ್ಟ್. ಇವತ್ತು ಆ್ಯಕ್ಚುಲಿ ನಾನು ಡಿಟಾಕ್ಸ್ ಡಯಟ್ ಮಾಡೋಣ ಅಂತಿದ್ದೀನಿ. ಇವತ್ತಿದ್ದ ವರ್ಕೌಟ್ನ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಸೊ ಮಿಡ್ ಮಾರ್ನಿಂಗ್ ಮಲ್ಬರಿ ಆ್ಯಂಡ್ ಲಿಚ್ಚಿ ತಿಂದೆ. ಇವತ್ತು ಬೆಳಗ್ಗೆಯಿಂದ ಪವರ್ ಇಲ್ಲ, ಸೊ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಆನ್ ಆಗಲ್ಲ. ಅದಕ್ಕೆ ನನ್ನ ತಮ್ಮ ಇದನ್ನು ತಂದುಕೊಟ್ಟಿದ್ದಾನೆ, ಯೂಸ್ ಮಾಡಿ ಅಂತ. ಹೇಗೆ ವರ್ಕ್ ಆಗುತ್ತೆ ನೋಡಬೇಕು. ನೆಕ್ಸ್ಟು 1 ಕಪ್ ಬ್ಲೂ ಟೀ ಕುಡಿದೆ. ಪವರ್ ಇಲ್ಲ, ಸೊ ಫೋನಲ್ಲೇ ಸೀರೀಸ್ ನೋಡಿಕೊಂಡು ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಬ್ಯೂಟಿ. ಮಿಲ್ಕಿ, ಬ್ಯೂಟಿನಾ ನೀನು? ಬ್ಯೂಟಿನಾ? ಅಲ್ಲಿ ನೋಡಿ ಇನ್ನೊಂದು ಬ್ಯೂಟಿ. ಕೋಕೋ. ಮಧ್ಯಾಹ್ನ ಲಂಚ್ಗೆ ಮುದ್ದೆ ಮಾಡ್ಕೊಂಡಿದ್ದೆ, ದಾಲ್ ಸಾಂಬಾರ್ ಜೊತೆ ಸ್ವಲ್ಪ ಕ್ಯಾರೆಟ್, ಕ್ಯೂಕಂಬರ್. ಕರೆಂಟ್ ಇನ್ನೂ ಬಂದಿಲ್ಲ, ಸೊ ಇದಕ್ಕೆ ಆರೆಂಜ್ ಮತ್ತು ಪ್ಯೂರ್ ಹನಿ ಆ್ಯಡ್ ಮಾಡಿದ್ದೀನಿ. ನೋಡೋಣ ಇದು ಹೇಗೆ ಗ್ರೈಂಡ್ ಆಗುತ್ತೆ ಅಂತ. ಲೆಟ್ಸ್ ಸಿ ಇಫ್ ದಿಸ್ ವರ್ಕ್ಸ್.
ವಾವ್, ಐ ಆಮ್ ರಿಯಲಿ ಇಂಪ್ರೆಸ್ಡ್. ನೈಸ್. ಇಷ್ಟೇ ಇಷ್ಟ ಆಗಿದೆ. ಓಕೆ, ಈಗ ಆರೆಂಜ್ ಜ್ಯೂಸ್ ಮತ್ತು ಡ್ರ್ಯಾಗನ್ ಫ್ರೂಟ್ ತಿಂತೀನಿ. ಈಗ ಸ್ವಲ್ಪ ಹನಿ ಹಾಕ್ಕೊಂಡು ಪ್ಯಾಷನ್ ಫ್ರೂಟ್ ತಿಂತೀನಿ. ಹನಿ ಹಾಕ್ಕೊಂಡು ತಿಂತಾ ಇದ್ದೀನಿ. ಅರೌಂಡ್ 5 o'clock ಹಾಗೆ ಕರೆಂಟ್ ಬಂತು. ಸೊ ಕರೆಂಟ್ ಬಂದಮೇಲೆ ಮಖಾನ ಮತ್ತು ರಾಗಿ ಚಿಪ್ಸ್ ತಿಂದೆ. ಕರೆಂಟ್ ಬಂದಿದ್ದು ಲೇಟ್ ಆಗಿದ್ದರಿಂದ ಸಂಜೆನೇ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದೆ. ಹೊರಗಡೆ ಇರೋ ಚಳಿಗೆ ಕಾಲು ಆಚೆ ಇಡೋದಕ್ಕಾಗ್ತಾಯಿಲ್ಲ. ಅದಕ್ಕೆ ಇವತ್ತೂ ಮನೆ ಒಳಗಡೆನೇ ವಾಕಿಂಗ್ ಮಾಡ್ತಾಯಿದ್ದೀನಿ. ಸಂಜೆ ಒಂದು 7 o'clock ಹಾಗೆ ಗ್ರೀನ್ ಜ್ಯೂಸ್ ಮತ್ತು ಬ್ಲ್ಯಾನ್ಚ್ಡ್ ಪಾಲಕ್ ತಿಂದೆ. ರಾತ್ರಿ ಬಿಫೋರ್ ಗೋಯಿಂಗ್ ಟು ಬೆಡ್ ಫ್ಯೂ ಸ್ಲೈಸಸ್ ಆಫ್ ಪಪಾಯ. ಇದು ಇವತ್ತಿನ ಫುಡ್ ಚಾರ್ಟ್. ಇದಾಗಿತ್ತು ನನ್ನ ಈ ವೀಕ್ನ ವರ್ಕೌಟ್ ಆ್ಯಂಡ್ ಡಯಟ್ ರೂಟೀನ್. So far so good. I am very happy with the result. Thank you so much for watching this video. I hope you all liked it. Please don't forget to like, share and subscribe to my channel. Stay tuned for my next one. Until then, please do take care of yourselves. Much love.